ನಗರದ ಹೃದಯ ಭಾಗದಲ್ಲಿರುವ ಬೃಹಸ್ಪತಿ ವಾರಪೇಟೆಯ ಶ್ರೀ ವೀರಭದ್ರೇಶ್ವರ ಸಹಿತ ಮಾತೆ ಶ್ರೀ ಭದ್ರಕಾಳಿ ದೇವಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದ ಪದ್ಧತಿಯಂತೆ ಕಾರ್ತಿಕ ಮಾಸದ ಬಹುಳ ಚೆಟ್ಟಿ ಅಮಾವಾಸ್ಯೆ ದಿನಾಂಕ 1-12-2024 ಸಾಯಂಕಾಲ 6 ಗಂಟೆಗೆ ಗೋಪುರಕ್ಕೆ ಕಳಸಾರೋಹಣ, ಮುತ್ತೈದರ ಕಳಸದೊಂದಿಗೆ ಅಗ್ನಿಕುಂಡ ಪೂಜೆ ಹಾಗೂ ಅಗ್ನಿಪುಟ, ರಾತ್ರಿ 10 ಗಂಟೆಯಿಂದ ಪಲ್ಲಕ್ಕಿಯಲ್ಲಿ ವೀರಭದ್ರೇಶ್ವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಹಾಮಂಗಳಾರತಿ ಸಲ್ಲಿಸಿ ನಂದಿಕೋಲ್ ಸೇವೆಯ ಮೂಲಕ ಪಲ್ಲಕ್ಕಿ ಸೇವೆ ಜರುಗುವುದು. ಪಲ್ಲಕ್ಕಿ ಸೇವೆಯು ದೇವಸ್ಥಾನದಿಂದ ಹೊರಟು ಪುರವಂತಿಕೆ, ಮಹಿಳೆಯರ ಕಳಸ ಕನ್ನಡಿ, ಬಾಜಾ ಭಜಂತ್ರಿ ಹಾಗೂ ನಂದಿಕೋಲ್ ಸೇವೆಯೊಂದಿಗೆ ಹೊರಟು ಚಂದ್ರಮೌಳೇಶ್ವರ ವೃತ್ತ, ಮೌಳೇಶ್ವರ ದೇವಸ್ಥಾನ, ಕುಂಬಾರೋಣಿಯ ಆಂಜನೇಯ ದೇವಸ್ಥಾನ ತಲುಪಿ ನಂತರ ದೇವಸ್ಥಾನಕ್ಕೆ ಮರಳಿ ಬೆಳಗಿನ ಬ್ರಾಹ್ಮಣಿ ಮುಹೂರ್ತದ 4 ಗಂಟೆಗೆ ಅಗ್ನಿಕುಂಡವನ್ನು ಪ್ರವೇಶ ಮಾಡಲಾಗುವುದು. ಅಮಾವಾಸ್ಯೆಯ ಪಾಡ್ಯ ಸೋಮವಾರ ದಿನಾಂಕ 2-12-2024 ಬೆಳಗ್ಗೆ 9 ಗಂಟೆಗೆ ಹೂ ಚೆಟ್ಟಿನ ಪೂಜೆ, ನಂತರ ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ಅನ್ನ ಸಂತರ್ಪಣೆ ಜರುಗುವುದು. ನಂತರ ಸಂಜೆ 6:30 ಗಂಟೆಗೆ ನಗರದ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ, ದೇವಸ್ಥಾನದ ಸೇವಾ ಸಮಿತಿಯ ಹಾಗೂ ಸರ್ವ ಸದ್ಭಕ್ತರ ಸಮ್ಮುಖದಲ್ಲಿ ಶ್ರೀ ವೀರಭದ್ರೇಶ್ವರ ಉತ್ಸರಾಯ ಮಹೋತ್ಸವ ವಿಜೃಂಭಣೆಯಿಂದ ಜರುಗುವುದು. ಉತ್ಸರಾಯ ಮಹೋತ್ಸವದ ನಂತರ ಶ್ರೀ ವೀರಭದ್ರೇಶ್ವರ ದೇವರಿಗೆ ಅಲಂಕರಿಸಿದ ಬೆಳ್ಳಿ ಸರ, ಬೆಳ್ಳಿ ಕಡಗ, ನಿಂಬೆಕಾಯಿಯನ್ನು ಸಾರ್ವಜನಿಕವಾಗಿ ಹರಾಜು ಲಿಲಾವು ಮಾಡಲಾಗುವುದು. ಆದ ಕಾರಣ ನಾಡಿನ, ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ವೀರಭದ್ರೇಶ್ವರನ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತನು ಮನ ಧನಾದಿ ಶ್ರೀಕರಣ ಸೇವೆ ಸಲ್ಲಿಸಿ ಭಗವಂತನ ಹಾಗೂ ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ. ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಸೇವಾ ಸಮಿತಿ, ಸಿಟಿ ಟಾಕೀಸ್ ರಸ್ತೆ, ಬೃಹಸ್ಪತಿ ವಾರಪೇಟೆ, ಮಕ್ಕಲ್ಪೇಟೆ, ರಾಯಚೂರು.